ಈ ದೇಶದಲ್ಲಿ, ಈ ಭವ್ಯವಾದ ಭಾರತದಲ್ಲಿ ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ಇತಿಹಾಸವುಳ್ಳ, ಪರಂಪರೆಯುಳ್ಳ, ಸರ್ವಧರ್ಮ ಸಹಿಷ್ಣುತೆಗಳ ಸಂದೇಶಗಳನ್ನು ಸಾರುತ್ತಾ ಸಾಗಿ ಬಂದಂತಹ ಈ ಭವ್ಯವಾದ ಈ ದೇಶ, ಈ ದೇಶದಲ್ಲಿ ಪೌರತ್ವವನ್ನು ಎರಡು ರೂಪದಲ್ಲಾಗಿದೆ ಪಡೆಯಲು ಸಾಧ್ಯ. ಒಂದು, ಈ ದೇಶದಲ್ಲಿ ಜನ್ಮ ತಾಳುವುದರೊಂದಿಗೆ ಅವನು ಈ ದೇಶದ ಪೌರನಾಗುತ್ತಾನೆ, ಅಥವಾ ಪೌರತ್ವವನ್ನು ತನ್ನಿಂತಾನೆ ಪಡೆದುಕೊಳ್ತಾನೆ. ಎರಡನೆಯದಾಗಿ, ಇತರ ಕಡೆಗಳಿಂದ ಬಂದವರಾದರೆ 11 ವರ್ಷಗಳ ಕಾಲ ಇಲ್ಲಿದ್ದು 12ನೇ ವರ್ಷ 365 ದಿನವೂ ಕೂಡ ಭಾರತದಲ್ಲಿದ್ದರೆ ಅವನಿಗೆ ಈ ದೇಶದ ಪೌರತ್ವವನ್ನು ಕೊಡಲಾಗ್ತದೆ. ಈ ದೇಶದಲ್ಲಿದ್ದವನಾಗಲಿ ಹೊರ ದೇಶಗಳಿಂದ ಬಂದವನಾಗಲಿ ಈ ದೇಶದ ಪೌರತ್ವವನ್ನು ಪಡೆದುಕೊಂಡರೆ ಅವನಿಗೆ ಈ ದೇಶದಲ್ಲಿ ಒಂದೇ ರೀತಿಯ ಸ್ಥಾನಮಾನ. ಅವನಿಗೂ ವೋಟ್ ಹಾಕಬಹುದು, ಇವನಿಗೂ ವೋಟ್ ಹಾಕಬಹುದು. ಅವನಿಗೂ ಕೂಡ ಅಭ್ಯರ್ಥಿಯಾಗಿ ನಿಲ್ಲಬಹುದು, ಇವನಿಗೂ ಕೂಡ ಅಭ್ಯರ್ಥಿಯಾಗಬಹುದು. ಅವನಿಗೂ ಕೂಡ ಪ್ರಧಾನಿಯಾಗಬಹುದು, ಇವನಿಗೂ ಕೂಡ ಪ್ರಧಾನಿಯಾಗಬಹುದು. ಅದಾಗಿದೆ ಭಾರತದ ಪೌರತ್ವ. ಆದರೆ ಹೊರದೇಶದಿಂದ ಬಂದು ಇಲ್ಲಿಗೆ ಪೌರತ್ವವನ್ನು ಪಡೆದವನು, ಅವನು ದೊಡ್ಡ ಅಪರಾಧಗಳನ್ನು ಮಾಡಿದರೆ ಅವನ ಪೌರತ್ವವನ್ನು ಕಿತ್ತುಕೊಳ್ಳುವಂತಹ ಅವಕಾಶ ಸರ್ಕಾರಕ್ಕಿದೆ. ಆದರೆ ಭಾರತದಲ್ಲಿ ಹುಟ್ಟಿದವನಾದರೆ ಎಷ್ಟು ದೊಡ್ಡ ತಪ್ಪು ಮಾಡಿದರೂ ಕೂಡ ಅವನ ಪೌರತ್ವವನ್ನು ಅವನು ಕಳಕೊಳ್ಳಲ್ಲ. ಆದರೆ ನಾವಿಲ್ಲಿ ಚಿಂತಿಸಬೇಕಾದ ಒಂದು ವಿಷಯ, ಇಷ್ಟೊಂದು ದೊಡ್ಡ ಪೌರತ್ವದ ವಿಷಯದಲ್ಲಿ ಇಷ್ಟೊಂದು ದೊಡ್ಡ ಮಹತ್ವವನ್ನು ನೀಡುವಂತಹ ಈ ಭಾರತ, ಹೊರಗಿನಿಂದ ಬಂದವರಿಗೂ ಕೂಡ ಕೋಟ್ಯಾಂತರ ಮಂದಿಗೆ 7 ದಶಕಗಳಲ್ಲಿ ಪೌರತ್ವವನ್ನು ನೀಡುತ್ತಾ ಇರುವಂತಹ ಈ ಭಾರತ ಅತ್ಯಂತ ಸುಂದರವಾಗಿ 70 ವರ್ಷಗಳ ಕಾಲ ಮುಂದೆ ಹೋಗಿದ್ದು ನಾವು ಕಂಡಿದ್ದೇವೆ. ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಜೈನರು, ಬೌದ್ಧರು ಧರ್ಮ, ಜಾತಿ, ಪಂಗಡ, ಪಕ್ಷ, ಪಂಥಗಳಿಗೆ ಅತೀತವಾಗಿ ಒಂದೇ ತಾಯಿಯ ಮಕ್ಕಳಂತೆ ಬಾಳಿ ಬದುಕಿದ್ದು ನಾವು ಈ ಭಾರತದ ಚರಿತ್ರೆಯಲ್ಲಿ ಕಂಡಿದ್ದೇವೆ. ಆದರೆ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದರೆ, ಇವತ್ತು ನಮ್ಮ ಮುಂದೆ ಸರ್ಕಾರ ಹೇಳುತ್ತಾ ಇದೆ, ಯಾರೋ ಕೆಲವು ನುಸುಳುಕೋರರು ಭಾರತಕ್ಕೆ ಬಂದಿದ್ದಾರೆ, ಅವರನ್ನು ಹೊರದಬ್ಬಲು ಬೇಕಾಗಿ ಈ ರಾಷ್ಟ್ರದಲ್ಲಿರುವ 130 ಕೋಟಿಯಷ್ಟು ಬರುವ ಭಾರತೀಯರು ಹೋಗಿ ಲೈನಲ್ಲಿ ನಿಲ್ಲಬೇಕು, ನಿಮ್ಮ ಪೌರತ್ವವನ್ನು ಸಾಬೀತುಪಡಿಸಿಕೊಳ್ಬೇಕು. ಅತ್ಯಂತ ಅವಮಾನಗೊಳಿಸುವಂತಹ ಒಂದು, ಮಾತ್ರವಲ್ಲ ಅತ್ಯಂತ ಯಾವುದೇ ರೀತಿಯಲ್ಲಿ ವೈಜ್ಞಾನಿಕತೆಯ ಒಂದು ಸ್ಪರ್ಶವಿಲ್ಲದ ಒಂದು ಹೇಳಿಕೆ ಎಂದು ಹೇಳಿದರೆ ತಪ್ಪಾಗಲಾರದು. ಬಂದಂತಹ ಕೆಲವು ನುಸುಳುಕೋರರಿಗೆ ಬೇಕಾಗಿ ಈ ದೇಶದಲ್ಲಿರುವಂತಹ 130 ಕೋಟಿ ಮಂದಿ MLAಗಳು, MP ಗಳು, ಸೈನಿಕರು, ಪೊಲೀಸ್ ಅಧಿಕಾರಿಗಳು, ಉನ್ನತರು, ಹಿಂದೂಗಳು, ಮುಸಲ್ಮಾನರು ಎಲ್ಲರೂ ಕೂಡ ಅವರು ಲೈನಲ್ಲಿ ನಿಂತುಕೊಂಡು ಪೌರತ್ವವನ್ನು ಸಾಬೀತುಗೊಳಿಸಬೇಕಂತೆ. ಯಾವ ರೀತಿ ಸಾಬೀತುಪಡಿಸುವುದು? ಅದರ ಒಂದು ಸ್ಯಾಂಪಲ್ ನಾವು ಅಸ್ಸಾಮಿನಲ್ಲಿ ಕಂಡಿದ್ದೇವೆ. ಕೇವಲ 3,30,00,000 ಮನುಷ್ಯರು ಮಾತ್ರವಿರುವಂತಹ ಅಸ್ಸಾಮಿನಲ್ಲಿ 1,600 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿಕೊಂಡು 7-8 ವರ್ಷಗಳ ಕಾಲ ಅಸ್ಸಾಮಿನಲ್ಲಿರುವ ಜನರನ್ನು ಬೀದಿಯಲ್ಲಿ ನಿಲ್ಲಿಸಿಕೊಂಡು ಅವರಿಗೆ NRCಯನ್ನು ಮಾಡಲಾಯಿತು, ಅಥವಾ ಅವರ ಪೌರತ್ವವನ್ನು ಕೇಳಲಾಯಿತು. ಅವರು ಪೌರತ್ವವನ್ನು ಸಾಬೀತುಪಡಿಸಬೇಕಾಯಿತು. NRC 7 ವರ್ಷಗಳ ಕಾಲ ನಡೆದು ಮುಗಿದಾಗ 19 ಲಕ್ಷ ಮಂದಿಯಾಗಿದೆ ಪೌರತ್ವವನ್ನು ಕೇವಲ ಅಸ್ಸಾಮಿನಲ್ಲಿ ಮಾತ್ರ ಕಳೆದುಕೊಳ್ಳುತ್ತಿರುವುದು. ಆ 19 ಲಕ್ಷದಲ್ಲಿ ಯಾರಿದ್ದಾರೆ? ಈ ದೇಶದ ಪ್ರಥಮ ಪೌರ ಎಂದು ಕರೆಯಲ್ಪಟ್ಟಿದ್ದ, ಅಥವಾ ಈ ರಾಷ್ಟ್ರದ ರಾಷ್ಟ್ರಪತಿ ಎಂಬ ಉನ್ನತವಾದ ಪ್ರಥಮ ಪೌರನ ಪದವಿಗೆ ಏರಿದ್ದ ಅವರ ಕುಟುಂಬಕ್ಕೆ ಪೌರತ್ವವಿಲ್ಲವಂತೆ. ಮೊಹಮ್ಮದ್ ಸಮರುಲ್ಲಾ ಪಾಕಿಸ್ತಾನದೊಂದಿಗೆ ಕಾರ್ಗಿಲ್ ಕದನದಲ್ಲಿ ಹೋರಾಡಿ ತನ್ನ ಬಲಗಾಲನ್ನು ಕಳಗೊಂಡಂತಹ ಸಮರುಲ್ಲಾರವರಿಗೆ, ಈ ದೇಶಕ್ಕೆ ಬೇಕಾಗಿ ತನ್ನ ಕಾಲನ್ನು ತ್ಯಾಗ ಮಾಡಿದ ಸಮರುಲ್ಲಾರವರಿಗೆ ಪೌರತ್ವವಿಲ್ಲ ಎಂದಾಗಿದೆ ಇಲ್ಲಿನ ವರದಿ ತಿಳಿಸುತ್ತಾ ಇರುವುದು. ಮಾತ್ರವಲ್ಲ ಆ ಅಸ್ಸಾಮಿನ ಮಾಜಿ ಮುಖ್ಯಮಂತ್ರಿಯೊಬ್ಬ ಅವರಿಗೆ ಪೌರತ್ವವನ್ನು ನಿಷೇಧ ಮಾಡಲಾಯಿತು. ಜುಹೈರುಲ್ಲಾ ಎಂಬ 33 ವರ್ಷದ ಒಂದು ಯುವಕನಿಗೆ ಪೌರತ್ವ ನಿಷೇಧ ಮಾಡಲಾಯಿತು. ಅವನ ತಂದೆಗೆ ಪೌರತ್ವವಿದೆ, ಅವನ ತಾಯಿಗೆ ಪೌರತ್ವವಿದೆ, ಅವನ 3 ಮಕ್ಕಳಿಗೆ ಪೌರತ್ವವಿದೆ, ಆದರೆ ಇವನಿಗೆ ಮಾತ್ರ ಪೌರತ್ವವಿಲ್ಲ.
ಈ ರೀತಿ ಅತ್ಯಂತ ದಯನೀಯವಾದ ಒಂದು ಸ್ಥಿತಿ. ತಂದೆಗೆ ಪೌರತ್ವವಿದೆ, ತಾಯಿಗೆ ಪೌರತ್ವವಿಲ್ಲ. ಹೆಂಡತಿಗೆ ಪೌರತ್ವವಿದೆ, ಗಂಡನಿಗೆ ಪೌರತ್ವವಿಲ್ಲ. ಗಂಡ ಜೈಲಿನಲ್ಲಿ, ಹೆಂಡತಿ ಮನೆಯಲ್ಲಿ, ಹೆಂಡತಿ ಜೈಲಿನಲ್ಲಿ, ಗಂಡ ಮನೆಯಲ್ಲಿ, ಮಕ್ಕಳು ಜೈಲಿನಲ್ಲಿ, ತಂದೆ ತಾಯಿ ಮನೆಯಲ್ಲಿ. ಆ ರೀತಿಯ ಭಯಂಕರವಾದ ಒಂದು ದಯನೀಯವಾದ ವಸ್ತುವಾಗಿದೆ ಅಸ್ಸಾಮಿನಲ್ಲಿ ಕಂಡದ್ದು. ನಾವು ಯಾವತ್ತೂ ಕೂಡ ಹೇಳುವ ಒಂದು ಮಾತಿದೆ, 1,000 ಮಂದಿ ಅಪರಾಧಿಗಳು ಶಿಕ್ಷೆಗೆ ಒಳಪಡದಿದ್ದರೂ ಪರವಾಗಿಲ್ಲ, ಒಂದು ನಿರಪರಾಧಿಯು ಕೂಡ ಇಲ್ಲಿ ಶಿಕ್ಷೆಗೆ ಒಳಗಾಗಬಾರದು ಎಂದು ನಾವು ಯಾವತ್ತೂ ಕೂಡ ಹೇಳುವ ಒಂದು ತತ್ವವಾಗಿದೆ. ಆದರೆ ಈಗ ಆ ರೀತಿಯಲ್ಲ. ಯಾವುದೋ ಕೆಲವು ಅಪರಾಧಿಗಳನ್ನು ಹೊರದಬ್ಬಲಬೇಕಾಗಿ ಈ ನಾಡಿನಾದ್ಯಂತವಿರುವ ಲಕ್ಷಾಂತರ ಮಂದಿಯನ್ನು ಹೊರದಬ್ಬುವಂತಹ ಅಥವಾ ಕೋಟ್ಯಾಂತರ ಮಂದಿಯನ್ನು ಇಲ್ಲಿ ಲೈನಲ್ಲಿ ನಿಲ್ಲಿಸುವಂತಹ ಅಥವಾ ಅವರನ್ನು ಅವಮಾನಿಸುವಂತಹ ಅತ್ಯಂತ ದಯನೀಯವಾದ ಒಂದು ಅವಸ್ಥೆಯಾಗಿದೆ ಇದರ ಮೂಲಕ ನಾವು ಕಾಣುತ್ತಾ ಇರೋದು. ಆತ್ಮೀಯ ಸಹೋದರರೇ, ನಾವಿಲ್ಲಿ ಚಿಂತಿಸಬೇಕಾದ ಅಗತ್ಯವಿದೆ. ಈ ಭಾರತಕ್ಕೆ ಇವತ್ತು ಅಂತಹ ಒಂದು ಅಗತ್ಯವಿಲ್ಲ. ಈ ಭಾರತದ ಮುಂದೆ ಎಲ್ಲಾ ವಿಷಯಗಳು ಮುಗಿದಿದೆ, ಇನ್ನು ಪೌರತ್ವ ಸಾಬೀತು ಮಾಡಲಿಕ್ಕೆ ಮಾತ್ರ ಇರುವುದು ಎಂದು ಯಾರು ಕೂಡ ಭಾವಿಸಬೇಡಿ. ಈ ಭಾರತದ ಮುಂದೆ ಅನೇಕಾರು ಜ್ವಲಂತವಾದ ಸಮಸ್ಯೆಗಳಿವೆ. ನಮಗೆ ಇವತ್ತು ತುರ್ತು ಅಗತ್ಯಗಳಾಗಿ ಹಲವು ಅಗತ್ಯಗಳಿವೆ. ಪೌರತ್ವ ಸಾಬೀತು ಮಾಡಿಕೊಟ್ಟರೆ ಭಾರತದ ಎಲ್ಲ ಸಮಸ್ಯೆಗಳು ಮುಗಿಯಲ್ಲ. ಇಲ್ಲಿ ಅನೇಕಾರು ಜ್ವಲಂತವಾದ ಸಮಸ್ಯೆಗಳಿವೆ. ನಿಜವಾಗಿಯೂ ಭಾರತದ ಸಮಸ್ಯೆ ನುಸುಳುಗೋರರಲ್ಲ, ಪೌರತ್ವದ ಕೊರತೆಯಲ್ಲ, ಬದಲಾಗಿ ಈ ದೇಶದ ಅತ್ಯಂತ ದೊಡ್ಡ ಸಮಸ್ಯೆಗಳು ನೀವು ಮೊನ್ನೆ ತಾನೇ ಕಟ್ಟುತ್ತಿರುವ ಗೋಡೆಯ ಹೊರಭಾಗಕ್ಕೆಂದು ಹೋಗಿ ನೋಡಬೇಕಾಗಿದೆ. ಅಲ್ಲಿ ಕಾಣುತ್ತಾ ಇದೆ ಈ ದೇಶದ ಜ್ವಲಂತವಾದ ಸಮಸ್ಯೆಗಳು. ನೀವು ಕಟ್ಟಿದ ಗೋಡೆಯ ಆ ಕಡೆಯನ್ನೊಮ್ಮೆ ಹೋಗಿ ನೋಡಿರಿ, ಈ ದೇಶದ ನಿಜವಾದ ಸಮಸ್ಯೆ ಅಲ್ಲಿ ಕಾಣುತ್ತಾ ಇದೆ. ಅಲ್ಲಿ ಒಪ್ಪತ್ತಿನ ಗಂಜಿಗೆ ಗತಿಯಿಲ್ಲದೆ ಬಡತನದ ಬೆಂಕಿಯಲ್ಲಿ ಬೆಂದು ಬಸವಳಿಯುತ್ತಿರುವ ಅನೇಕಾರು ಕುಟುಂಬಗಳಿವೆ. ಅವರಿಗೆ ಸೂರು ಬೇಕಾಗಿದೆ, ಅವರಿಗೆ ವ್ಯವಸ್ಥೆಗಳು ಬೇಕಾಗಿದೆ. ಅದು ಬಿಟ್ಟುಕೊಂಡು ದೊಡ್ಡ ಕೋಟಿಗಟ್ಟಲೆ ಖರ್ಚು ಮಾಡಿ ಗೋಡೆ ಕಟ್ಟಿಕೊಂಡು ಈ ನಾಡಿನ ಪೌರರನ್ನು ಜನರ ಮುಂದೆ ತೋರಿಸದ ರೀತಿಯಲ್ಲಿ ಅವರನ್ನು ಅತ್ಯಂತ ದಯನೀಯವಾದ ರೀತಿಯಲ್ಲಿ ನಡೆಸಿಕೊಳ್ಳುವುದು ಖಂಡಿತವಾಗಿ ಇದಕ್ಕೆ ಪರಿಹಾರವಲ್ಲ. ಇಲ್ಲಿ ಪರಿಹಾರವಾಗಬೇಕಾದ ಸಮಸ್ಯೆಗಳು ಹಲವಾರಿದೆ. ಆ ವಿಷಯಗಳತ್ತ ನಮ್ಮ ಸರ್ಕಾರಗಳು ಇಲ್ಲಿ ಗಮನ ಹರಿಸಬೇಕಾಗಿದೆ. ಇಷ್ಟು ದೊಡ್ಡ ಸಮಸ್ಯೆಗಳಿಲ್ಲವೇ? ಗೋಪಿನಾಥ್ ಎಂಬ ಪತ್ರಕರ್ತರೊಬ್ಬರು ಹೇಳುತ್ತಾರೆ, ಇಂಡಿಯಾದಲ್ಲಿ 40 ಕೋಟಿ ಜನರಿಗೆ ಟಾಯ್ಲೆಟಿನ ವ್ಯವಸ್ಥೆ ಇಲ್ಲ. ಈ ದೇಶದಲ್ಲಿ ಅತ್ಯಾಚಾರಗಳು ನಡೆಯುತ್ತಿರುವುದು ಯಾತಕ್ಕೆ ಬೇಕಾಗಿ ಎಂದು ರಿಸರ್ಚ್ ಮಾಡುತ್ತಾರೆ. ಅವರು ರಿಸರ್ಚ್ ಮಾಡಿದಾಗ ಅದರ ಮೂಲಕ ಅವರು ಹೇಳುತ್ತಿರುವುದು, ಇಂಡಿಯಾದಲ್ಲಿ 40 ಕೋಟಿ ಜನರಿಗೆ ಬಹಿರ್ದೆಸೆಗೆ ಹೋಗಲು ಬೇಕಾಗಿ, ಶೌಚಾಲಯಕ್ಕೆ ಹೋಗಲು ಬೇಕಾಗಿ ಟಾಯ್ಲೆಟಿನ ವ್ಯವಸ್ಥೆ ಇಲ್ಲ. ಆದ್ದರಿಂದ ರಾತ್ರಿ 3-4 ಗಂಟೆಗಳಲ್ಲಿ ಆ ಸಂದರ್ಭಗಳಲ್ಲಿ ಬಹಿರ್ದೆಸೆಗೆ ಹೋಗುವಂತಹ ಹೆಣ್ಮಕ್ಕಳನ್ನು ಅತ್ಯಾಚಾರ ಮಾಡುವಂತಹ ಅನೇಕಾರು ಘಟನೆಗಳು ಈ ಭಾರತದಲ್ಲಿ ನಡೆದಿದೆ ಎಂದು ಗೋಪಿನಾಥನ್ ಎಂಬ ಪತ್ರಕರ್ತ ತನ್ನ ವರದಿಯ ಮೂಲಕ ತಿಳಿಸುತ್ತಿರಬೇಕಾದರೆ ನಾವು ಚಿಂತಿಸಬೇಕಾಗಿದೆ. ಈ ಭಾರತದ ಸಮಸ್ಯೆ ಪೌರತ್ವವಲ್ಲ. ಇಲ್ಲಿ ತಿನ್ನಲಿಕ್ಕೆ ಅನ್ನವಿಲ್ಲದವರಿದ್ದಾರೆ, ತಂಗಲಿಕ್ಕೆ ಸೂರಿಲ್ಲದವರಿದ್ದಾರೆ, ಕುಡಿಯಲಿಕ್ಕೆ ನೀರಿಲ್ಲದವರಿದ್ದಾರೆ, ಶುದ್ಧವಾದ ನೀರು ಕುಡಿಯಲು, ಶುದ್ಧವಾದ ಶ್ವಾಸೋಚ್ಛ್ವಾಸಗಳನ್ನು ಸೇವಿಸಲು ವಾಯು ಇಲ್ಲದವರು ಈ ದೇಶದಲ್ಲಿದ್ದಾರೆ. ಅವರ ಸಮಸ್ಯೆಗಳ ಬಗ್ಗೆ ಏನಾದರೂ ಮಾತನಾಡುವುದರ ಬಗ್ಗೆ ಬಿಟ್ಟು ಧರ್ಮ, ಜಾತಿ, ಪಂಗಡ, ಪಾಕಿಸ್ತಾನ, ದೇಶದ್ರೋಹ, ದೇಶಪ್ರೇಮ ಇದರ ಬಗ್ಗೆ ಮಾತ್ರ ಮಾತನಾಡುತ್ತಾ ಕಾಲ ಕಳೆಯುತ್ತಿರುವ ಅತ್ಯಂತ ದಾರುಣವಾದ ಅವಸ್ಥೆ. ಖಂಡಿತವಾಗಿಯೂ ಅದು ಈ ದೇಶಕ್ಕೆ ಒಳಿತಲ್ಲ ಎಂಬುದನ್ನು ಈ ನಾಡಿನ ಜನಪ್ರತಿನಿಧಿಗಳು ಯಾವಾಗ ಅರ್ಥ ಮಾಡುತ್ತಾರೆ ಎಂದು ನಮಗೆ ಅರ್ಥವಾಗುವುದಿಲ್ಲ. ಹೇಳುತ್ತಿದ್ದಾರೆ, ಯಾರೋ ಕೆಲವರು ಪಂಚರ್ ಹಾಕುವವರು ಹೋರಾಟ ಮಾಡ್ತಾ ಇದ್ದಾರೆ, ಎದೆಸೀಳಿದರೆ ಏನು ಗೊತ್ತಿಲ್ಲ ಅಂತ ಹೇಳಿಕೊಂಡು. ಯಾರ ಬಗ್ಗೆ ನೀವು ಹೇಳುತ್ತಿದ್ದೀರಿ? ಇವತ್ತು ನಡೆಯುತ್ತಿರುವ ಪೌರತ್ವ ಕಾಯಿದೆಯ ವಿರುದ್ಧವಿರುವ ಸಮರ ಇದು ಮುಸಲ್ಮಾನರು ಆರಂಭಿಸಿದ ಸಮರವಲ್ಲ. ನೀವು ತಿಳಿದಿರಬೇಕು, ದೆಹಲಿಯ JNUನಿಂದ ಜಾಮಿಯಾ ಮಿಲ್ಲಿಯಾದಿಂದ ಆರಂಭಗೊಂಡ ಸಮರವಾಗಿದೆ. ಯಾವುದಾಗಿದೆ ಜಾಮಿಯಾ ಮಿಲ್ಲಿಯಾ, ಯಾವುದಾಗಿದೆ JNU? ಅಲ್ಲಿ ಒಂದು ಸೀಟು ಸಿಗಬೇಕಾದರೆ, ಅಡ್ಮಿಷನ್ ಸಿಗಬೇಕಾದರೆ ಲಕ್ಷಗಟ್ಟಲೆ ಬರುವಂತಹ ಕಾಗದಗಳಲ್ಲಿ ಕೇವಲ ಬೆರಳೆಣಿಕೆಯ ಪ್ರತಿಭಾನ್ವಿತರಿಗೆ ಮಾತ್ರವಾಗಿದೆ. ಈ ದೇಶದ JNUನಲ್ಲಿ ಮತ್ತು ನಮ್ಮ ಜಾಮಿಯಾ ಮಿಲ್ಲಿಯಾದಲ್ಲಿ ಅವಕಾಶ ಸಿಗುವುದು. ನಿಮಗೆ ಗೊತ್ತಿದೆಯೇ,
ಇಂಡಿಯನ್ ಎಕಾನಮಿಕ್ ಸರ್ವಿಸ್ ರಿಸಲ್ಟ್ ಈ ಕಳೆದ ತಿಂಗಳಷ್ಟೇ ಬಂತು. ಇಂಡಿಯನ್ ಎಕಾನಮಿಕ್ ಸರ್ವಿಸ್ ರಿಸಲ್ಟ್ ಬಂದಾಗ 50 ರ್ಯಾಂಕ್ಗಳಲ್ಲಿ 30 ರ್ಯಾಂಕ್ಗಳು ಕೂಡ ಅತ್ಯಂತ ಪರಮೋನ್ನತವಾದ 37 ರ್ಯಾಂಕ್ಗಳು JNU ವಿದ್ಯಾರ್ಥಿಗಳ ಪಾಲಾಗಿತ್ತು. ಮಾತ್ರವಲ್ಲ 37 ವಿದ್ಯಾರ್ಥಿಗಳಲ್ಲಿ 12 ವಿದ್ಯಾರ್ಥಿಗಳ ಮೇಲೆ ಪೌರತ್ವ ಕಾಯ್ದೆಯ ವಿರುದ್ಧ ಹೋರಾಟ ಮಾಡಿದಂತಹ ಕೇಸುಗಳು ದಾಖಲಾಗಿತ್ತು ಎಂದು ಹೇಳುವುದಾದರೆ, ಇವತ್ತು ಹೋರಾಟ ಮಾಡುತ್ತಿದ್ದವರು ಇಲ್ಲಿ ಎರಡು ಅಕ್ಷರ ತಿಳಿಯದವರಲ್ಲ, ಎದೆ ಸೀಳಿದರೆ ಅಕ್ಷರಚಾರವಿಲ್ಲದವರಲ್ಲ. ಈ ನಾಡಿನ ಒಳ್ಳೆಯ ಪ್ರಬುದ್ಧರು, ಪ್ರತಿಭಾನ್ವಿತರು, ಪಕ್ವತೆಯುಳ್ಳವರು, ಜ್ಞಾನವುಳ್ಳವರು, ಸುಪ್ರೀಂ ಕೋರ್ಟಿನ ಮಾಜಿ ನ್ಯಾಯಾಧೀಶರುಗಳು, ಈ ನಾಡು ಕಂಡ ಪ್ರಬುದ್ಧರು, ಇತಿಹಾಸಗಾರರು, ಚರಿತ್ರೆಗಾರರಾಗಿದ್ದಾರೆ. ನಾವು ತಿಳಿದುಕೊಳ್ಳಬೇಕಾಗಿದೆ, ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಒಬ್ಬೊಬ್ಬರ ನಾಲಿಗೆಯಿಂದ ಬರುತ್ತಿರುವ ಪದಗಳು ನಮಗೆ ತಿಳಿಸಿಕೊಡುತ್ತಿದೆ ಯಾರು ಇಲ್ಲಿ ಎದೆ ಸೀಳಿದರೆ ಅಕ್ಷರವಿಲ್ಲದವರು, ಅಕ್ಷರವಿದ್ದವರಂತ ಹೇಳಿ. ಎಂಪಿಗಳೆಂಬ MLAಗಳೆಂಬ ಉನ್ನತವಾದ ಪದವಿಗಳನ್ನು ಪಡೆದಿರುವ ಈ ನಾಡಿನ ಎಂಪಿಗಳೆಂದು ಜನರ ಮುಂದೆ ಯಾವತ್ತೂ ಕೂಡ ನಮಗೆ ಅತ್ಯಂತ ಗೌರವದಿಂದ ಹೇಳಬೇಕಾದ ಅನೇಕರು ಇವತ್ತು ಹೇಳುತ್ತಿರುವ ಪದಗಳು ನಮ್ಮ ನಾಚಿಕೆ ಹೊಳಬಡಿಸ್ತಾ ಇದೆ. ನಾವು ನಾಚಿಕೆ ಪಡಬೇಕಾದಂತಹ ಕೆಲವು ಪದಗಳಾಗಿವೆ. ಆದ್ದರಿಂದ ಅತ್ಯಂತ ಸ್ಪಷ್ಟವಾಗಿ ನಾವು ಹೇಳುತ್ತಿದ್ದೇವೆ, ಈ ದೇಶ ಯಾವತ್ತೂ ಕೂಡ ಒಂದು ಧರ್ಮಕ್ಕೆ ಸೀಮಿತಗೊಳಿಸಲು ಸಾಧ್ಯವಿಲ್ಲ. ಈ ದೇಶದ ಶತಶತಮಾನಗಳ ಹಿಂದಿನ ಚರಿತ್ರೆಯನ್ನು ತೆಗೆದು ನೋಡುವಾಗ ಈ ದೇಶ ನಮಗೆ ಕಲಿಸಿಕೊಡುತ್ತಾ ಇದೆ. ಯಾವತ್ತೂ ಕೂಡ ಈ ದೇಶ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ. ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಜೈನರು, ಬೌದ್ಧರು, ಸಿಖ್ಖರು ಎಲ್ಲರೂ ಒಟ್ಟಿಗೆ ಹೋರಾಡಿಕೊಂಡು ಪಡೆದಂತಹ ಒಂದು ಭವ್ಯವಾದ ದೇಶವಾಗಿದೆ ಈ ಭವ್ಯವಾದ ಸುಂದರವಾದ ಭಾರತ. ಒಂದು ಕಡೆಯಲ್ಲಿ ಈ ದೇಶಕ್ಕೆ ಬೇಕಾಗಿ ಭಗತ್ ಸಿಂಗ್ ರವರು ಹೋರಾಟ ಮಾಡುತ್ತಿರುವ ಸಂದರ್ಭದಲ್ಲಿ, ಇನ್ನೊಂದು ಕಡೆಯಲ್ಲಿ ಬಹದ್ದೂರ್ ಶಾ ಜಫರ್ ರವರು ಅದಕ್ಕೆ ನೇತೃತ್ವವನ್ನು ಕೊಡುತ್ತಾ ಈ ರಣಾಂಗಣಕ್ಕೆ ಇಳಿದದ್ದು ನಾವು ಚರಿತ್ರೆಯಲ್ಲಿ ಕಂಡವರಾಗಿದ್ದೇವೆ. ಒಂದು ಕಡೆಯಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರು ಇಂಡಿಯನ್ ನ್ಯಾಷನಲ್ ಆರ್ಮಿಯ ಮೂಲಕ ಇಲ್ಲಿ ರಣಾಂಗಣಕ್ಕೆ ಇಳಿಯುವ ಸಂದರ್ಭದಲ್ಲಿ ಜೈ ಹಿಂದ್ ಎಂಬ ಘೋಷಣೆಯನ್ನು ಕೂಗಿಕೊಡುತ್ತಾರೆ ಅಮೀರ್ ಹಸನ್ ಸುಫಾನ್ ರವರು. ಮಾತ್ರವಲ್ಲ, ಕಾಕೋರಿ ತಾಂಡದ ಘಟನೆಗಳು ನಿಮಗೆ ಗೊತ್ತಿದೆ. ಚಂದ್ರಶೇಖರ್ ಆಜಾದ್ ಮತ್ತು ಅಶ್ಫಾಕುಲ್ಲಾ ಖಾನ್ ರವರಂತಹ ಸೌಹಾರ್ದವನ್ನು ಸಾರುವ ಹಿಂದೂ ಮತ್ತು ಮುಸ್ಲಿಂ ಎರಡು ಕಣ್ಣುಗಳಾಗಿ ಈ ದೇಶಕ್ಕೆ ಹೋರಾಡಿದ್ದು ನಾವು ಚರಿತ್ರೆಯಲ್ಲಿ ಕಂಡವರಾಗಿದ್ದೇವೆ. 1942ರಲ್ಲಿ ಆಗಸ್ಟ್ 19 ಕ್ವಿಟ್ ಇಂಡಿಯಾ ಚಳವಳಿಗೆ ಮಹಾತ್ಮ ಗಾಂಧೀಜಿಯವರ ನೇತೃತ್ವವನ್ನು ಕೊಡುವಾಗ ಅದಕ್ಕೆ ಕ್ವಿಟ್ ಇಂಡಿಯಾ ಚಳವಳಿಗಿರುವ ಯೋಜನೆಗಳನ್ನು ಹಾಕಿಕೊಳ್ಳಲು ಕುಳಿತುಕೊಳ್ಳುತ್ತಾರೆ ಯೂಸುಫ್ ಮೆಹರ್ ಅಲಿ ಎಂಬ ಮುಸ್ಲಿಮನಾದ ಒಬ್ಬ ವ್ಯಕ್ತಿ. ಈ ರೀತಿ ಒಬ್ಬರಿಂದ ಒಬ್ಬರಿಗೆ ಈ ದೇಶದ ಚರಿತ್ರೆಯನ್ನು ತೆಗೆದು ನೋಡುವಾಗ ನಾನು ಹೇಳುತ್ತಿಲ್ಲ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಇಂಡಿಯನ್ ಫಸ್ಟ್ ಫ್ರೀಡಮ್ ಫೈಟ್ ಎಂಬ ಪುಸ್ತಕದಲ್ಲಿ 1909ರಲ್ಲಿ ಸಾವರ್ಕರ್ ಬರೆಯುತ್ತಿದ್ದಾರೆ, ಇಂಡಿಯಾದ ಪ್ರಥಮ ಸ್ವಾತಂತ್ರ್ಯ ಸಮರದಲ್ಲಿ 70% ಮುಸಲ್ಮಾನರಾಗಿದ್ದರು ಎಂದು ಬರೆಯುತ್ತಿರುವುದು ನಿಮ್ಮ 1909ರಲ್ಲಿ ಬರೆದ ಸಾವರ್ಕರ್ ರವರ ಪುಸ್ತಕದಲ್ಲಾಗಿದೆ. ನಾವು ಚಿಂತಿಸಬೇಕು, ಹಿಂದೂಗಳು, ಮುಸಲ್ಮಾನರು ಎಲ್ಲರೂ ಒಟ್ಟಿಗೆ ನಿಂತು ಪಡೆದಂತಹ ಸುಂದರವಾದ ದೇಶವಾಗಿದೆ ಈ ದೇಶ. ಆದ್ದರಿಂದ ಈ ದೇಶದಲ್ಲಿರುವ ಭಾರತೀಯರು, ಇದಕ್ಕೆ ಬೇಕೆ ಭಾರತೀಯರಾದ ನಾವುಗಳು ಇಲ್ಲಿ ಹೋರಾಟ ಮಾಡುವಾಗ, ನೀವು ಧರ್ಮ ನೋಡಿಕೊಂಡು ಪೌರತ್ವ ಕೊಡುವಾಗ, ಈ ಸಂವಿಧಾನವನ್ನು ಅಳಿಸಿ ಹಾಕಲು ಬೇಕಾಗಿ ನೋಡುವಾಗ, ಜಗತ್ತಿನ ಮುಂದೆ ನಾವು ಇವತ್ತು ಎದೆಯುಬ್ಬಿಸಿಕೊಂಡು ತೋರಿಸುತ್ತಿರುವ ಪೌರತ್ವದ ಬಗ್ಗೆ ನೀವು ಚಕಾರವೆತ್ತುವಾಗ, ಈ ಸಂವಿಧಾನವನ್ನು ನೀವು ಕೀಳು ಮಾಡಿ ಒದ್ದು ಮಾತನಾಡುವಾಗ ನಮಗೆ ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಬೇಕಾಗಿ ನಾವು ತಿರಂಗೆ ಹಿಡಿದುಕೊಂಡು ಇಲ್ಲಿ ಹೋರಾಟಕ್ಕೆ ಬಂದಿದ್ದೇವೆ. ಆದ್ದರಿಂದ ಕಡೆಯದಾಗಿ ಎಲ್ಲರೊಂದಿಗೆ ಹೇಳುತ್ತಿದ್ದೇವೆ, ನೀವು ಅತ್ಯಂತ ಪ್ರಬುದ್ಧರಾಗಿ ವರ್ತಿಸಬೇಕಾಗಿದೆ. ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತಾ ಇದ್ದೇನೆ. ಕೊನೆಯದಾಗಿ ನನ್ನ ಆತ್ಮೀಯ ಮಿತ್ರರೇ, ನಿಮ್ಮೊಂದಿಗೆ ಹೇಳಲಿಕ್ಕಿರೋದು, ನಾವು ಅತ್ಯಂತ ಪ್ರಬುದ್ಧರಾಗಿ ವರ್ತಿಸಬೇಕಾಗಿದೆ. ಈ ನಾಡಿನ ನಾಯಕರೊಂದಿಗೆ, ಜನಪ್ರತಿನಿಧಿಗಳೊಂದಿಗೆ ಹೇಳುತ್ತಾ ಇರೋದು, ನೀವು ಪ್ರಬುದ್ಧರಾಗಿ ವರ್ತಿಸಬೇಕಾಗಿದೆ. ಪಕ್ವತೆಯಿಂದ ಒಂದು ಸುಂದರವಾದ ರಾಷ್ಟ್ರವನ್ನು ಕಟ್ಟಲು ಬೇಕಾಗಿ ನೀವು ನೋಡಬೇಕಾಗಿದೆ. ನೀವು ಅಮೆರಿಕಾದವನು ಬರುವಾಗ ಎಷ್ಟು ಸಾವಿರ ಕೋಟಿ ರೂಪಾಯಿಗಳು ಖರ್ಚು ಮಾಡಿದರೂ ಕೂಡ ಅವನಿಂದ ಯಾವುದೇ ಒಂದು ಲಾಭವು ಕೂಡ ನೀವು ನಿರೀಕ್ಷಿಸಬೇಕಾದ ಅಗತ್ಯವಿಲ್ಲ. ಖಂಡಿತವಾಗಿಯೂ ನಿರೀಕ್ಷಿಸಬೇಕಾದ ಅಗತ್ಯವಿಲ್ಲ. ಬದಲಾಗಿ ನೀವೇನಾದರೂ ಈ ಭಾರತಕ್ಕೆ ಒಂದು ಕೊಡುಗೆಯನ್ನು ನೀಡಬಿಲ್ಲರು, ಭಾರತಕ್ಕೇನಾದರೂ ಒಂದು ಲಾಭ ಸಿಗುತ್ತದೆ ಎಂದು ನೀವು ಆಗ್ರಹ ಪಡುವುದಾದರೆ, ಭಾವಿಸುವುದಾದರೆ, ನೀವು ಕಟ್ಟಿದ ಗೋಡೆಯ ಮರದಲ್ಲಿರುವಂತಹ ಬಡವರಿದ್ದಾರಲ್ವಾ, ಅವರಿಂದ ಭಾರತಕ್ಕೇನಾದರೂ ಸಿಗಬಹುದು. ಆ ಮಣ್ಣಿನಲ್ಲಿ ಹುಟ್ಟಿ ಬರುವ ಮಕ್ಕಳಿಂದ ಈ ಭಾರತಕ್ಕೇನಾದರೂ ನಿರೀಕ್ಷಿಸಬಹುದಾಗಿದೆ. ಆದ್ದರಿಂದ ನಾನು ಕೊನೆಗೊಳಿಸುತ್ತಾ ಇದ್ದೇನೆ. ಕಡೆಯದಾಗಿ ನಾನು
ಇಲ್ಲಿ ಹೇಳುತ್ತಾ ಇರೋದು, ಇಲ್ಲಿ ಅನೇಕಾರು ಧರ್ಮೀಯ ಸಹೋದರರು ಇಲ್ಲಿ ಬಂದಿದ್ದಾರೆ, ದಲಿತ ಹೋರಾಟಗಾರರು ಇಲ್ಲಿ ಬಂದಿದ್ದಾರೆ, ಅಂಬೇಡ್ಕರ್ ಸಂಘದ ಅನೇಕಾರು ಕಾರ್ಯಕರ್ತರು ಬಂದಿದ್ದಾರೆ, ಮಹಿಳೆಯರು, ಮಕ್ಕಳು, ಯುವಕರೆಲ್ಲ ಬಂದಿದ್ದಾರೆ, ಅನೇಕ ಹಿರಿಯರು ಇಲ್ಲಿ ಬಂದಿದ್ದಾರೆ, ವಯಸ್ಸಾದವರಿದ್ದಾರೆ. ಅವರು ಬರುತ್ತಿರುವುದು ಅವರಿಗಿನ್ನು ತುಂಬಾ ಕಾಲ ಇಲ್ಲಿ ಜೀವಿಸಬೇಕು ಎಂಬ ಕಾರಣದಿಂದಲ್ಲ, ಆದರೆ ಅವರಿಗೂ ಕೂಡ ಗೊತ್ತಿದೆ ನಮ್ಮ ಮನೆಯಲ್ಲಿ ಕೆಲವು ಮಕ್ಕಳಿದ್ದಾರೆ. ನನ್ನ ಈ ಕೊನೆಯ ಮಾತುಗಳನ್ನಾಲಿಸುತ್ತಿರುವ ಸರ್ವರು ಧರ್ಮ, ಜಾತಿ, ಪಂಗಡ, ಪಕ್ಷ, ಪಂಥಗಳಿಗೆ ಅತೀತವಾಗಿ ಎಲ್ಲರೂ ಕೂಡ ಕಿವಿಗೊಡಬೇಕಾದ ಒಂದು ಮಾತಾಗಿದೆ. ನಿಮ್ಮೊಂದಿಗೆ ಕೊನೆಯದಾಗಿ ಹೇಳುತ್ತಿರುವುದು, ಇವತ್ತು ನಾನು ನಿಮ್ಮ ಮುಂದೆ ಬಂದು ಇಲ್ಲಿ ನಿಂತಿರಲಿಕ್ಕಿರುವ ಕಾರಣ ಮಹೇಂದ್ರ ಕುಮಾರ್ ಸರ್ ಅವರು ಅಲ್ಲಿಂದ ಬಂದಿರುವುದು, ಸ್ವಾಮೀಜಿಯವರು ಮೈಸೂರಿನಿಂದ ಬಂದಿರುವುದು, ಭಾಸ್ಕರ್ ಪ್ರಸಾದ್ ರವರಷ್ಟು ದೂರದಿಂದ ಇಲ್ಲಿಗೆ ಬಂದಿರುವುದು, ಅನೇಕಾರು ದೊಡ್ಡ ದೊಡ್ಡ ಅತಿಥಿಗಳು, ಅನೇಕಾರು ಒಲಮಾಗಳು, ಸ್ವಾಮೀಜಿಗಳು, ಅನೇಕಾರು ಹೋರಾಟಗಾರರು, ವಯಸ್ಸಿರುವ ಅನೇಕಾರು ಜನರು ಇಲ್ಲಿಗೆ ಬಂದಿರುವುದು ಇನ್ನು ತುಂಬಾ ಕಾಲ ಇಲ್ಲಿ ಜೀವಿಸಬೇಕು ಎಂದು ಆಸೆ ಪಟ್ಟುಕೊಂಡು ಬಂದವರಲ್ಲ, ಅಥವಾ ಈ ಹೋರಾಟದಿಂದ ಯಾವುದಾದರೂ ಲಾಭ ಸಿಗುತ್ತದೆ ಎಂದು ಬಂದವರಲ್ಲ. ಬದಲಾಗಿ ನಾನಿಲ್ಲಿಗೆ ಬರುತ್ತಿರುವುದು ನನ್ನ ಮನೆಯಲ್ಲೂ ಮಕ್ಕಳಿದ್ದಾರೆ, ನಮ್ಮ ಮನೆಗಳಲ್ಲಿ ಮಕ್ಕಳಿದ್ದಾರೆ. ಆ ಮಕ್ಕಳಿಗೆ ನಾವಿಲ್ಲಿಗೆ ಬರುವಾಗ ನಾವು ಯಾತಕ್ಕೆ ಬೇಕಾಗಿ ಬಂದಿದ್ದೇವೆ ಎಂದು ಅವರಿಗೆ ಗೊತ್ತಿಲ್ಲ. ಅವರಿಗೆ ಈಗ ಗೊತ್ತಿಲ್ಲ ಪೌರತ್ವ ಎಂದರೆ ಏನೆಂದು ಗೊತ್ತಿಲ್ಲ, NRC ಎಂದರೆ ಏನೆಂದು ಅವರಿಗೆ ಗೊತ್ತಿಲ್ಲ, NPR ಎಂದರೆ ಏನೆಂದು ಅವರಿಗೆ ಗೊತ್ತಿಲ್ಲ. ಆದರೆ ಆ ಮಕ್ಕಳು